ಸಮಯ ಇರೋದು ಸ್ವಲ್ಪನೇ ಹೊತ್ತು ನಮ್ಮ ಜೊತೆಯಲ್ಲಿ ಅಂತ ತಿಳಿದಿರೋದ್ರಿಂದಾಗಿ ಒಂದು 2-3 ಪ್ರಶ್ನೆ ನಿಮ್ಮಂದಾನೆ ಪ್ರಾರಂಭ ಮಾಡ್ತೀವಿ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಿ ಮಾತನಾಡಿದ್ರು ಬೆಳಗಾವಿಯಲ್ಲಿ. ನೀವು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಾಗಿ ಇದನ್ನು ಯಾವ ರೀತಿ ಪರಿಗಣಿಸ್ತಿದ್ದೀರಿ? ಉತ್ತರಾಧಿಕಾರಿ ಫಾರ್ ವಾಟ್? ಸಿಎಂ ಕುರ್ಚಿಗ ಅಥವಾ ಕೆಪಿಸಿಸಿ ಅಧ್ಯಕ್ಷಗಿರಿಗ? ಯಾವುದಕ್ಕೆ ಉತ್ತರಾಧಿಕಾರಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರಬಹುದು ಅಂತ? ಈಗ ನಿನ್ನೆ ಯತೀಂದ್ರ ಅವರು ಹೇಳಿದ ಉದ್ದೇಶ ಅಂತಂದರೆ ಅಹಿಂದ ಒಂದು ಸಂಘಟನೆಯಲ್ಲಿ ಬಹುತೇಕ ಸಿದ್ದರಾಮಯ್ಯ ಭಾಳಷ್ಟು ಕಾಲ ಕೆಲಸ ಮಾಡಿದ ಮುಂದಿನ ಉತ್ತರಾಧಿಕಾರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ತೊಗೊಳ್ಬೇಕನ್ನುವಂಥದ್ದನ್ನು ವಿಚಾರ ಹೇಳಿದ್ದಾರೆ. ನಂತರ ಹೊಸ ಮುಖಗಳಿಗೆ ಬೇಡ, ಹಳಿ ಸಿ ಎಮ್ ಅವ್ರಿಗೆ ಏಜ್ ಆದದ್ರಿಂದ ಮುಂದೆ ಅವ್ರು ತೊಗೋಬೇಕು ಅನ್ನುವಂಥ ವಿಚಾರದಿಂದ ಹೇಳಿದರು. ಮತ್ತು ಅದ್ರ ಜೊತೆಗೆ ಏನಿದ್ರು ನಮ್ಮಲ್ಲಿ ಯೂಶ್ವಲಿ ಹೈಕಮಾಂಡ್ ವಾದ ಏನು ನಿರ್ಧಾರ ತಗೋತೈತೆ ಅದನ್ನು ಆಗುವಂಥದ್ದು ಇರುತ್ತೆ. ಹಲೋ, ಹೇಳಿ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ. ಹಲೋ, ಅದಕ್ಕೆ ಅದರದ್ದು ಸ್ಪಷ್ಟನೆ ಕೂಡ ಇವತ್ತು ಮುಂಜಾನೆ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಕೊಟ್ಟರು, ನಿಮ್ಮ ಚಾನಲ್ಗೂ ಕೂಡ ಕೊಟ್ಟಿದ್ದರು. ಅದು ಯಾವ ಥರ ಇದೆ ಏನು ಮಾಡಿದಾರು ಬೇಡ, ಬಹುತೇಕ ಆಸ್ಪಿರೆಂಟ್ಸ್ ಏನೈತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಸುಮಾರು ಒಂದು 10 ನಿಮಿಷ ಚರ್ಚೆಯಲ್ಲಿ ಅದು ಕೊಟ್ಟು ನಿಮಗೂ ಕೂಡ ಕೊಟ್ಟಿದ್ರಿ ಇದು ಚಾನಲ್. ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಬಯಕೆ ಸಹಜವಾಗಿ ನಿಮ್ಮಲ್ಲೂ ಇರುತ್ತೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಆ ಕ್ಷೇತ್ರದ ಮತದಾರರಲ್ಲೂ ಕೂಡ ಇರುತ್ತೆ. ಇದು ಸೂಕ್ತ ಸಮಯ ಹೌದೋ ಅಲ್ವೋ ಅನ್ನೋದು ಮಾತ್ರ ನನ್ನ ಪ್ರಶ್ನೆ. ಎಲ್ಲ ಮುಖ್ಯಮಂತ್ರಿ ಬಗ್ಗೆ ಎಲ್ಲಕ್ಕಿಂತ ಅಹಿಂದ ಸಂಘಟನೆ ಮುಂದುವರಿಸುತ್ತ ವಿಚಾರವಾಗಿ ಮಾತಾಡಿದ್ದಾರೆ ಅದನ್ನು. ಬಟ್ ಮುಖ್ಯಮಂತ್ರಿ ಅಂತನ್ನೋಂಥದ್ದು ವರ್ಡೇ ಯೂಸ್ ಆಗಿಲ್ಲ ಅಲ್ಲಿ. ರೈಟ್ ಸರ್, ನಿಮ್ಮ ಧ್ವನಿ ಇಲ್ಲಿಗೆ ತಲುಪೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಸರಿಪಡಿಸಿ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಟರಾಜ್ ಗೌಡ್ರೆ, ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಅದಾದ್ಮೇಲೆ ಸಹಜವಾಗಿ ಹುಟ್ಟಾ ಇರುವ ಪ್ರಶ್ನೆ, ಹೂ ಇಸ್ ಯತೀಂದ್ರ ಸಿದ್ದರಾಮಯ್ಯ? ಕಾಂಗ್ರೆಸ್ ಹೈಕಮಾಂಡ್ನ ಮುಖವಾಣಿಯ ಅಥವಾ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ಅಪಾಯಿಂಟ್ ಆಗಿರುವ ವಿಶೇಷ ಅಧಿಕಾರಿನ, ಒಬ್ಬ MLC ಅನ್ನೋದನ್ನ ಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಥವಾ ಮುಂದಿನ ಅಹಿಂದ ನಾಯಕ ಯಾರಾಗಬೇಕು ಅನ್ನೋದನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಬಳಿ ಇರುವ ಅಧಿಕಾರ, ಅಧಿಕೃತ ಅಧಿಕಾರ ಯಾವುದು? ನೋಡಿ, ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರೋದಕ್ಕೆ ಯಾವುದೇ ಅಧಿಕೃತ ಅಧಿಕಾರದ ಅಗತ್ಯ ಇಲ್ಲ. ಸೈದ್ಧಾಂತಿಕ ಬದ್ಧತೆ ಇದ್ರೆ ಸಾಕು, ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿದ್ರೆ ಸಾಕು. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ? ವೈಚಾರಿಕತೆ ಇರತಕ್ಕಂತಹ, ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತಹ ನಾಯಕರುಗಳು ಕರ್ನಾಟಕದಲ್ಲಿ ಇಲ್ಲ. ಕಾಂಗ್ರೆಸ್ಸಲ್ಲೆಲ್ಲ ವೈಚಾರಿಕತೆ ಇದ್ದಂಥವ್ರನ್ನೇ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಅಳಗೂಡಿಸ್ಕೊಂಡಿರ್ತಕ್ಕಂಥವ್ರೆ, ಎಲ್ಲ ಜಾತ್ಯತೀತವಾದವನ್ನು ಅಳಗೂಡಿಸ್ಕೊಂಡಿರ್ತಕ್ಕಂಥವ್ರೆ. ಅದರೊಳಗೆ ಮಾನ್ಯ ಸಿದ್ದರಾಮಯ್ಯನವರು ಈ ಅಹಿಂದ ಅಂತ ಹೇಳಿ ಯಾವ ಸಾಮಾಜಿಕ ರಾಜಕೀಯ ಒಂದು ಸಂಘಟನೆಯನ್ನು ಮಾಡಿ ಯಾರ್ಯಾರು ತುಳಿತಕ್ಕೊಳಗಾದರೂ ಅವ್ರಿಗೂ ರಾಜಕೀಯವಾಗಿ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಯಾವ ರೀತಿಯ ಸಂಘಟನೆಯನ್ನು ಮಾಡಿದ್ರು, ಆ ಸಂಘಟನೆ ಅನ್ನೋದು ಮುಂದುವರಿಬೇಕು. ಇದರಿಂದ ಕಾಂಗ್ರೆಸ್ ಸಿದ್ಧಾಂತವನ್ನು ಯಾರು ಒಪ್ಕೊಂತಾರೋ ಅಂಥ ಎಲ್ಲ ನಾಯಕರುಗಳಿಗೆ, ಕಾಂಗ್ರೆಸ್ಸೇತರ ನಾಯಕರುಗಳು ಯಾರ್ಯಾರು ಇದ್ದಾರೆ, ಯಾವ ಬೇರೆ ಸಂಘಟನೆಗಳಿದ್ದಾರೆ, ಅವರೆಲ್ಲರಿಗೂ ಒಂದು ನಾಯಕತ್ವ ಬೇಕು. ಆ ನಾಯಕತ್ವ ವೈಚಾರಿಕ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ತಗೊಳ್ಳಿ ಅಂತ ಹೇಳಿದ್ರೊಳಗೆ ಯಾವ ರೀತಿಯ ತಪ್ಪು ಇಲ್ಲ. ಅದೇನು ಕಾಂಗ್ರೆಸ್ ಪಕ್ಷದ ಕೆಪಿಸಿ ಅಧ್ಯಕ್ಷರಾಗಿ ಅಂತ ಹೇಳಿಲ್ಲ, ಅವರು ಮುಖ್ಯಮಂತ್ರಿಗಳಾಗಿ ಅಂತ ಹೇಳಿಲ್ಲ. ಯಾಕಂದರೆ ಒಂದು ನಾಯಕತ್ವ ಬೇಕು ರಾಜ್ಯಗಳಿಗೆ. ಒಂದು ಸೈದ್ಧಾಂತಿಕ ಹೋರಾಟ ಮಾಡಬೇಕಾದಾಗ ಯಾರು ಇಡೀ ರಾಜ್ಯವನ್ನು ಸುತ್ತಾಡಿ, ಈಗ ಸಿದ್ದರಾಮಯ್ಯನವ್ರಿಗೆ ಇದೇ ಕೊನೆ ಚುನಾವಣೆ, ಮುಂದಿನ ರಾಜಕೀಯವಾಗಿ ಅವರು ಸಕ್ರಿಯರಾಗಿದ್ದರೂ ಕೂಡ ಎಲ್ಲರಿಗೂ ಸಲಹೆ ಕೊಡ್ಬೋದು, ಸಹಕಾರ ಮಾಡ್ಬೋದು, ಕೆಲವು ಭಾಷಣಗಳು ಮಾಡ್ಬೋದೇ ಹೊರತು ಇಷ್ಟು ಸಕ್ರಿಯವಾಗಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಇದು ಮುಂದುವರಿಬೇಕು, ಈ ಚಳುವಳಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಹೊರತು ಅದೊಂದು ಚಳುವಳಿ, ಸೈದ್ಧಾಂತಿಕ ಹೋರಾಟದ ಒಂದು ಚಳುವಳಿ ತಪ್ಪಲ್ಲ. ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ತಪ್ಪಲ್ಲ. ಈಗ ಅವರ ಅಭಿಪ್ರಾಯವನ್ನ, ಮುಂದಿನ ಚಿಂತನೆಯನ್ನ ಬಹಿರಂಗವಾಗಿ ಹೇಳೋದ್ರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ತಪ್ಪಲ್ಲ ಅನ್ನೋ ಹಾಗಿದ್ರೆ, ತಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಶಿವಗಂಗಾ ಬಸವರಾಜ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಕುಣಿಗಲ್ ರಂಗನಾಥ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಅವ್ರಿಗೆ ನೋಟಿಸ್ ಕೊಡ್ತೀರಿ? ನೀವ್ ಹೇಳಿದ ಲಾಜಿಕ್ ಅಲ್ಲಿ ಅವರು ಕೂಡ ಮುಂದಿನ ನಾಯಕ ನಮ್ಮ DK ಶಿವಕುಮಾರ್ ಅವರಾಗ್ಲಿ ಅಂತ ಹೇಳಿದ್ರೆ ತಪ್ಪಾಗಬಾರದು. ಈಗ ಸ್ಮಿತಾ ಅವರೇ, ತಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ, ಆದ್ರೆ ಎರಡು ಒಂದಕ್ಕೊಂದು ಸಂಬಂಧ ಇಲ್ಲ. ಹೆಂಗೆ ಗೊತ್ತಾ? ಒಬ್ಬ ರಾಜ್ಯಾಧ್ಯಕ್ಷ ಬದಲಾವಣೆ, ಒಬ್ಬ ಮುಖ್ಯಮಂತ್ರಿಯ ಬದಲಾವಣೆಯ ಮಾತಿಗೂ
ಒಂದು ಸಂಘಟನೆ, ಒಂದು ಚಳುವಳಿ, ಅಂದ್ರೆ ಈ ನೀವೇನ್ ನೇತೃತ್ವ ಹೇಳ್ತಿದ್ದೀರಿ ಸೈದ್ಧಾಂತಿಕ ನಟರಾಜ್ ಬದ್ಧತೆಯ ಗೌಡ್ರೆ? ಹೋರಾಟಕ್ಕೂ ಅಹಿಂದ ಅನ್ನೋ ಅಷ್ಟು ಒಂದು ಗಟ್ಟಿ ಸಮುದಾಯದ ನಾಯಕತ್ವವನ್ನ ವಹಿಸಿಕೊಳ್ಳೋದು ಇಸ್ ಇಟ್ ಇನ್ ಎನಿವೇ ಲೆಸ್ ದೆನ್ ಕೆಪಿಸಿಸಿ ಚೇರ್ಮನ್ಶಿಪ್? ಇಸ್ ಇಟ್ ಇನ್ ಎನಿವೇ ಲೆಸ್ ದೆನ್ ಸಿಎಂ ಹುದ್ದೆ? ಅಂದ್ರೆ ನೀವೇನು ಅಹಿಂದ ನಾಯಕತ್ವ ಅನ್ನೋದು ಅಷ್ಟು ಕೆಳಮಟ್ಟದ್ದು ಅಂತ ಹೇಳ್ತಿದ್ದೀರಾ? ಹಂಗಿಲ್ಲ. ದೇವರಾಜ ಅರಸುರವರ ನಂತರ ಮಾನ್ಯ ಸಿದ್ದರಾಮಯ್ಯನವರೇ ಅಹಿಂದ ನಾಯಕತ್ವವನ್ನು ವಹಿಸಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿರ್ತಕ್ಕಂಥದ್ದು, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕ ಸಿದ್ದರಾಮಯ್ಯನವರು. ಅದರೊಳಗೆ ಯಾರು ಡಿಸ್ಪ್ಯೂಟ್ ಮಾಡಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸಂಘಟನೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದವರು ಕೂಡ ಆ ಸೈದ್ಧಾಂತಿಕವಾಗಿ ಯಾವ್ಯಾವ ಸಮುದಾಯಗಳಿಗೆ ಯಾವ ರೀತಿಯ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಈ ಹಿಂದುಳಿದ ವರ್ಗದವರ ಒಂದು ಅಧಿವೇಶನ ಮಾಡ್ಬೇಕಂತ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಿದ್ರೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಮೊದಲೇ ಪ್ರಶ್ನೆ ಕೇಳಿದೆ, ಅಹಿಂದ ನಾಯಕತ್ವವನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡ್ಲಿಕ್ಕೆ ಹೂ ಈಸ್ ಯತೀಂದ್ರ ಸಿದ್ದರಾಮಯ್ಯ? ಅವರಿಗಿರುವ ಅಧಿಕೃತ ಅಧಿಕಾರ ಏನು? ನೋಡಿ, ಅಧಿಕೃತ ಅಧಿಕಾರ ಬೇಕಾಗಿಲ್ಲ. ಯಾರು ವೈಚಾರಿಕತೆಯಲ್ಲಿ ಇರ್ತಾರೆ, ಯಾರು ಸೈದ್ಧಾಂತಿಕ ಬದ್ಧತೆ ಇರ್ತಾರೆ, ಯಾರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ, ಯಾರು ಬೇಕಾದ್ರೂ ಇಂಥ ಹೇಳಿಕೆಗಳು ಕೊಡಬಹುದು, ಸಂಘಟನೆಗೆ ಅನುಕೂಲ ಆಗುವಂತ ಹೇಳಿಕೆ. ಯಾವ ತೊಂದರೆ ಇಲ್ಲ. ಇದು ಮುಖ್ಯಮಂತ್ರಿ ಬದಲಾವಣೆ, ಅಧ್ಯಕ್ಷರ ಬದಲಾವಣೆ ವಿಷಯ ಏನಿಲ್ಲ. ಹಂಗಾಗಿ ತಪ್ಪಿಲ್ಲ, ಈ ಪ್ರಶ್ನೆ ಬರೋದಿಲ್ಲ. ಕರೆಕ್ಟ್ ಸುರ್ಬಿ ಅವರೇ. ನೋಡ್ರಿ, ಬಟ್ ಎಂತ ಕಾಂಟ್ರಡಿಕ್ಷನ್ ಅಂದ್ರೆ, ಹೀಗೆ ತಪ್ಪಿಲ್ಲದ ಹೇಳಿಕೆಯನ್ನ ಅದೇ ಪಕ್ಷದ ಇಕ್ಬಾಲ್ ಹುಸೇನ್ ಅವರು ಎಳಸು ಹೇಳಿಕೆ. ಸ್ವಲ್ಪ ನಿಗಾ ಇಟ್ಕೊಂಡು ಮಾತನಾಡಬೇಕು ಯತೀಂದ್ರ ಸಿದ್ದರಾಮಯ್ಯನವರು. ಹಿಂಗ್ ಬಹಿರಂಗ ವೇದಿಕೆಯಲ್ಲಿ ನೀವು ಮಾತನಾಡ್ಬಿಟ್ಟು ಪಕ್ಷದ ಒಳಗೆ ಗೊಂದಲ ಕ್ರಿಯೇಟ್ ಮಾಡಬಾರ್ದು. ಯಾಕಪ್ಪ, ಒಬ್ಬ ಪಕ್ಷದ ಶಾಸಕರಿಗೆ ಇಕ್ಬಾಲ್ ಹುಸೇನ್ ಅವರು ಹಾದಿ ಬೀದಿಲಿ ಓಡೋಡೋರಲ್ಲ. ಈಸ್ ಅ ಪೀಪಲ್ ರೆಪ್ರೆಸೆಂಟೇಟಿವ್ ಫ್ರಮ್ ದ ಕಾಂಗ್ರೆಸ್ ಪಾರ್ಟಿ. ಅವರಿಗೆ ಇದು ಎಳಸು ಹೇಳಿಕೆ ಅಂತ ಅನಿಸ್ತಿದೆ. ಯತೀಂದ್ರ ಅವ್ರು ಹಿಂಗ್ ಮಾತನಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅನಿಸ್ತಿದೆ. ಎಂತ ಕಾಂಟ್ರಡಿಕ್ಷನ್ ಅಂತ. ಅಲ್ಲ, ಕಾಂಟ್ರಡಿಕ್ಷನ್ ಯಾಕಿದೆ ಅಂದ್ರೆ ಯಾರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೊಂದು ಗಮನ ಕೊಡ್ಲೇಬೇಕಾಗಿದೆ. ಅದು ನಮ್ಮ ಮುಂದೆನೆ ಇರುವಂತದ್ದು. ಮತ್ತೆ ಕಾಂಟೆಕ್ಸ್ಟ್ ಜ್ಞಾಪಕ ಇರ್ಲಿ, ಇದು ಎಲ್ಲಿಂದನೂ ಬಂದಿರುವಂತ ನ್ಯೂಸ್ ಅಲ್ಲ. ಇದು ಯಾವತ್ತಿಂದ ಈ ಸರ್ಕಾರ ಬಂದಿದ್ಯೋ, ಅಧಿಕಾರಕ್ಕೆ ಬಂದಿದ್ಯೋ, ಅಧಿಕಾರ ಬರಕ್ಕಿಂತ ಮುಂಚೆನೇ 2.5 ವರ್ಷ ನವೆಂಬರ್ ಕ್ರಾಂತಿ, ಇವ್ರು ಸಿಎಂ ಆಗ್ತಾರೆ, ಅವ್ರು ಸಿಎಂ, ಇದೇ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ನಾವು. ಇದು ಯಾವುದೋ ಒಂದು ಔಟ್ಲೈಯರ್ ಸ್ಟೇಟ್ಮೆಂಟ್ ಅಲ್ಲ. ಕರ್ನಾಟಕ ರಾಜಕೀಯದಲ್ಲಿ ನಡೀತಿರೋದು ಬರೀ ಇದೇ ಚರ್ಚೆ. ಮುಂದೆ ಯಾರಾಗ್ತಾರೆ, ಹಿಂದೆ ಯಾರಾಗಿದ್ರು, ಇವತ್ತು ಯಾರಾಗ್ತಾರೆ, ನಾಳೆ ಇವ್ರು ಇರ್ತಾರ, ನಾಳೆ ಇವ್ರು ಇರ್ಬೇಕು ಅನ್ನೋದು ಇದೇ ಚರ್ಚೆ ಆಗೋಗಿದೆಯಲ್ಲ. ಜನರಿಗೂ ಸಾಕಾಗೋಗಿದೆ ಇದನ್ನ ಕೇಳಿ ಕೇಳಿ ಕೇಳಿ. ಯಾಕೆಂದ್ರೆ ಬೆಲೆ ಹಾನಿ ಆಗ್ತಾ ಇದೆ. ಅದು ಬಿಟ್ಟು ಬೇರೆ ಬೇರೆ ವಿಷಯಗಳು ಇದೆ ನಮ್ಗೆ ಮಾತಾಡೋದಿಕ್ಕೆ. ಅದು ಬಿಟ್ಟು ನಾವು ಮಾತಾಡ್ತಿರೋದು ಇವತ್ತು ಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ ಬರೀ ಸುತ್ತಮುತ್ತ ಇರೋರಲ್ಲ, ಖುದ್ದು ಸಿಎಂ ಹೋಗಿ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆಯಲ್ಲ ಬಹಳಷ್ಟು ಬಾರಿ. ನಾನೇ ಇರ್ತೀನಿ ಮುಖ್ಯಮಂತ್ರಿ ಅಂತ. ಸೊ ಕಾಂಟೆಕ್ಸ್ಟ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಏನ್ ಹೇಳ್ತಾರಲ್ಲ ಅಡ್ವೊಕೇಟ್ಗಳು, ಈ ತರಾನೇ ಅದನ್ನ ನೋಡ್ಬೇಕಾಗಿರುವಂತದ್ದು ನಾವು. ಈ ಎಲ್ಲಾ ಕಾನ್ವರ್ಸೇಷನ್ ಮಧ್ಯದಲ್ಲಿ ಯತೀಂದ್ರ ಅವರು ಬಂದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಈ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಬೇಕು. ನಮ್ಮ ಜೊತೆಯಲ್ಲಿ ಶಿವಗಂಗಾ ಬಸವರಾಜ್ ಅವರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಾನು ಧಾರ್ಷ್ಟ್ಯದಿಂದ ಈ ಮಾತನ್ನು ಕೇಳ್ತಾ ಇಲ್ಲ. ನಾನು ಮೊದಲೇ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬಿಟ್ಟು ಕೇಳ್ತಾ ಇದ್ದೀನಿ. ಜನಸಾಮಾನ್ಯರಲ್ಲಿ ಹಿಂಗೊಂದು ಅನುಮಾನ ಬಂದಿರುತ್ತೆ, ಕಾಂಗ್ರೆಸ್ ಪಕ್ಷದಲ್ಲೂ ಕೆಲವರಿಗೆ ಅನುಮಾನ ಬಂದಿರುತ್ತೆ. ಅಹಿಂದ ಸಮುದಾಯದ ಮುಂದಿನ ನಾಯಕತ್ವದ ಜವಾಬ್ದಾರಿಯನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡ್ಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಈಗ ನಟರಾಜ್ ಗೌಡರು ಕಾಂಗ್ರೆಸ್ ಪಕ್ಷದ ವಕ್ತಾರರ ಪ್ರಕಾರ ಸಿಎಂ ಅಂತ ಹೇಳಿಲ್ವಂತೆ ಅವರು. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಲ್ಲ, ಅದು ಕೇವಲ ಅಹಿಂದ ಸಮುದಾಯದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಉತ್ತರಾಧಿಕಾರಿತ್ವನ್ನಾದ್ರೂ ಘೋಷಣೆ ಮಾಡ್ಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪಾರ್ಟಿ ನಿಮಗ್ ಗೊತ್ತಿರೋಂಗೆ ಏನಾದ್ರೂ ಅಫಿಷಿಯಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ಯಾ ಅಂತ? ಈಗ ಅವರ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್. ಈಗ ಅವರ ವೈಯಕ್ತಿಕ ಹೇಳಿಕೆಗೆ ನಾವೇನು ವಿರೋಧ ಮಾಡೋಕ್ಕಾಗಲ್ಲ. ಅವರೇನು ಅಧಿಕೃತವಾಗಿ ಪಕ್ಷದ ಒಂದು ಹಿಂಗೆ ಹೈಕಮಾಂಡಿಂದ ಬಂದಿದೆ ಅಥವಾ ಹೈಕಮಾಂಡ್ ಅಧಿಕೃತವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಏನಾರ ಉತ್ತರ ಕೊಡ್ಬೋದು ಇದಕ್ಕೆ. ಅವ್ರ ವೈಯಕ್ತಿಕ ಹೇಳಿಕೆಗೆಲ್ಲ ಉತ್ತರ ಕೊಡೋದಾಗುತ್ತಾ? ಬಟ್ ನಿಮ್ಮ ಪಕ್ಷದಲ್ಲಿ ವೈಯಕ್ತಿಕ ಹೇಳಿಕೆಗಳಿಗೆ ನೋಟಿಸ್ ಕೊಡ್ತಾರಲ್ಲ ಸರ್? ಈಗ ನೋಟಿಸ್ ಕೊಡ್ತಾರೆ, ಅದು ಮುಖ್ಯಮಂತ್ರಿ ವಿಷಯವಾಗಿ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಇದು ಮುಖ್ಯಮಂತ್ರಿ ವಿಷಯವಾಗಿ ಚರ್ಚೆ ಆಗಿಲ್ಲ. ಇಲ್ಲಿ ಅಹಿಂದ ನಾಯಕರ ವಿಷಯ ಅಷ್ಟೇ ಚರ್ಚೆ ಮಾಡಿದ್ದಾರೆ. ಮುಂದಿನ ಉತ್ತರಾಧಿಕಾರಿ ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾರೆ. ಅವರ ಒಂದು ಅಭಿಪ್ರಾಯದ ಪ್ರಕಾರ ಅವರು ವೈಯಕ್ತಿಕವಾಗಿ ಅವ್ರ ಉತ್ತರಾಧಿಕಾರಿ ಅಂತ ಅವ್ರನ್ನ ತಿಳ್ಕೊಂಡಿರ್ಬೋದು.
ಅಂದ್ರೆ ಕಾಂಗ್ರೆಸ್ನ ಬಹುಪಾಲು ಜನರು ಒಪ್ಪುವ ಹೇಳಿಕೆ ಅಲ್ವಾ ಇದು? ಹಾಗಾದ್ರೆ ಅಹಿಂದ ನಾಯಕತ್ವನೋ ಅಥವಾ ಮುಂದಿನ ಮುಖ್ಯಮಂತ್ರಿನೋ ಕೆಪಿಸಿಸಿ ಅಧ್ಯಕ್ಷರೋ ಈ ಮೂರಲ್ಲಿ ಯಾವ್ದೋ ಒಂದು ರೆಸ್ಪಾನ್ಸಿಬಿಲಿಟಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ಯತೀಂದ್ರ ಅವರಿಗೆ ಅನ್ಸಿದ್ರೆ